ಬುದ್ಧಿವಂತ ನಟ ನಿರ್ದೇಶಕನಿಗೂ ಕೂಡ ಹ್ಯಾಕರ್ಸ್ ಶಾಕ್ ಕೊಟ್ಟಿದ್ದಾರೆ. ಬುದ್ಧಿವಂತ ಆದ್ರೆ ಸಿನಿಮಾದಲ್ಲಿ ನಿಜ ಜೀವನದಲ್ಲಿ ಬುದ್ಧಿವಂತಿಕೆ ಬಹಳ ಮುಖ್ಯ ಅನ್ನೋದನ್ನು ಬಹುಶಃ ಮಾಡಿಕೊಟ್ಟಿದ್ದಾರೆ ಈ ಸೈಬರ್ ಕಳ್ಳರು. ನಟ ಉಪೇಂದ್ರ ಮತ್ತು ಪತ್ನಿ ಪ್ರಿಯಾಂಕಾ ಮೊಬೈಲ್ ಕೂಡ ಹ್ಯಾಕ್ ಆಗಿದ್ದ ಸುದ್ದಿ ನೀವೆಲ್ಲರೂ ಕೂಡ ನೋಡ್ತಾ ಇದ್ದೀರಿ. ಈಗಲೂ ಕೂಡ ಮೊಬೈಲ್ ಹ್ಯಾಕ್ ಮಾಡಿ ಹಣ ಕೇಳಿದ್ರು ಈ ಕಿಡಿಗೇಡಿಗಳು. ಮೊಬೈಲ್ ನಲ್ಲಿರುವಂತಹ ಎಲ್ಲಾ ನಂಬರ್ಗಳಿಗೂ ಕೂಡ ಒಂದು ಮೆಸೇಜ್ ಹೋಗುತ್ತೆ. ಮೆಸೇಜ್ ನೋಡಿ ಹಣ ಕೂಡ ಹಾಕಿ ಏಮಾರಿರ್ತಾರೆ ಉಪೇಂದ್ರ ಪುತ್ರ ಆಯುಷ್. ಏನೋ ಮೆಸೇಜ್ ಮಾಡ್ಬಿಟ್ಟಿದ್ದಾರೆ, ಅಪ್ಪ ಬಹುಶಃ ದುಡ್ಡು ಬೇಕು ಅಂತೇಳಿ ಅವರೂ ಕೂಡ ದುಡ್ಡು ಹಾಕಿರ್ತಾರೆ. ಯಾಕಂತಂದ್ರೆ ಸುಮ್ನೆ ಇಂತಹ ಮೆಸೇಜ್ಗಳು ಬರೋದಿಲ್ವಲ್ಲ ಅಂತೇಳಿ ಕ್ಷಣಾರ್ಧದಲ್ಲೇ ಹಣ ಅಭ್ಯಾಸ ಆಯ್ತು. ಸೆಕೆಂಡ್ಸ್ ನಲ್ಲೇ ಅಕೌಂಟ್ ಕಂಪ್ಲೀಟ್ ಆಗಿ ಹ್ಯಾಕ್ ಆಯ್ತು. ಬುದ್ಧಿವಂತ ಉಪ್ಪಿಗೆ ಹಿಂಗಾದ್ರೆ ಜನಸಾಮಾನ್ಯರ ಪಾಡೇನು ಹಾಗಾದ್ರೆ? ಹ್ಯಾಕಿಂಗ್ ತಪ್ಪಿಸೋದಕ್ ಆಗೋದೇ ಇಲ್ವಾ? ಕಳ್ಳರಿಗೆ ಕೋಳ ಹಾಕೋದಕ್ ಆಗೋದೇ ಇಲ್ವಾ? ಅನೇಕ ಪ್ರಶ್ನೆಗಳು ಈಗ ಬರುತ್ತೆ. ಸೈಬರ್ ಕ್ರೈಮ್ ಅನ್ನ ತಡೆಗಟ್ಟೋದಕ್ಕೆ ಶತಾಯಗತಾಯ ಪ್ರಯತ್ನ ಪಡ್ತಾ ಇದ್ದಾರೆ. ಆದ್ರೆ ಇಲ್ಲಿ ಹೆಂಗಾಗ್ಬಿಟ್ಟಿದೆಯಪ್ಪ ಅಂತಂದ್ರೆ ಈ ಸೈಬರ್ ಕಳ್ಳರಿಗೆ ಗೊತ್ತಿರುವಂತಹ ಟೆಕ್ನಾಲಜಿ, ಆ ಒಂದು ಅಪ್ಡೇಟೆಡ್ ಮಾಹಿತಿ ನಮ್ಮ ಒಂದು ಡಿಪಾರ್ಟ್ಮೆಂಟ್ ಅಲ್ಲಿ ಇಲ್ವಾ? ಅವರನ್ನ ಹಿಡಿಬೇಕು ಅಂತಂದ್ರೆ ಅವ್ರ ಅಪ್ಪನ್ ರೀತಿಯಾಗಿ ವರ್ಕ್ ಮಾಡ್ಬೇಕು. ಅಂದ್ರೆ ಅವ್ರಿಗಿಂತ ಅಪ್ಡೇಟೆಡ್ ವರ್ಷನ್ 2.0 ಲೆವೆಲ್ಗೆ ಇರಬೇಕು ಇವರು. ಹಾಗಾದ್ರೆ ಆ ಮಟ್ಟಿಗೆ ಟೆಕ್ನಾಲಜಿ ಕೊಟ್ಟು ಆ ಮಟ್ಟಿಗೆ ಅಪ್ಡೇಟ್ ಆಗಿ ಇವರನ್ನ ಹಿಡಿಬೇಕು ಅಂತಂದ್ರೆ ಹಾಗಾದ್ರೆ ಎಷ್ಟು ಇಂಪ್ರೂವ್ ಆಗಬೇಕು ನಮ್ಮ ಸೈಬರ್ ಡಿಪಾರ್ಟ್ಮೆಂಟ್? ಎಲ್ಲ ವಿಚಾರಗಳು ಕೂಡ ಇಲ್ಲಿ ಬರ್ತಾ ಹೋಗುತ್ತೆ. ಏನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಜೊತೆಗೆ, ಗ್ಯಾರಂಟಿ ನ್ಯೂಸ್ ಜೊತೆಗೆ ಬುದ್ಧಿವಂತ ಉಪೇಂದ್ರ ಮತ್ತು ಪ್ರಿಯಾಂಕಾ ಉಪೇಂದ್ರ ಇಬ್ರು ಕೂಡ ಮಾತನಾಡಿದ್ದಾರೆ. ಏನ್ ಹೇಳಿದ್ದಾರೆ, ಏನಾಯ್ತು ಅಂತ ವಿವರಿಸಿದ್ದಾರೆ, ಕೇಳೋಣ. ಇನ್ನು ಮೊಬೈಲ್ ಹ್ಯಾಕ್ ಆಗಿ ಆನಂತರ ಸಾಕಷ್ಟು ಜನರು ಕೂಡ ಹಣ ಹಾಕಿರುವಂಥ ಘಟನೆ ನಡೆದಿದೆ. ಉಪೇಂದ್ರ ಅವರು ಇದ್ದಾರೆ. ಸರ್, ಏನಾಯ್ತು ಸರ್ ಘಟನೆ ಅಂತ ಹೇಳಿ? ಇಲ್ಲ ಇವರೇ, ಏನಿಲ್ಲ, ಒಂದು ನಂಬರ್ ಬಂದಿದೆ ಬೆಳಿಗ್ಗೆ. ಅವ್ರಿಗೆ ಬಂದ್ಬಿಟ್ಟು ನಿಮ್ದೊಂದು ಯಾವುದೋ ಒಂದು ಡೆಲಿವರಿ ಇದೆ, ನೀವು ಈ ನಂಬರಿಗೆ ಫೋನ್ ಮಾಡಿ ನಿಮಗೆ ಡೆಲಿವರಿ ಆಗುತ್ತೆ ಅಂತ. ಇವ್ರಿಗೆ ಯಾವುದೋ ಮಾಡಿದ್ದಾರೆ, ಅದಕ್ಕೆ ಕನ್ಫ್ಯೂಸ್ ಮಾಡ್ಕೊಂಡು ಇವರು ಆ ನಂಬರಿಗೆ ಫೋನ್ ಮಾಡಿದ್ದಾರೆ. ಫೋನ್ ಮಾಡ್ತಿದ್ದಂಗೆ ಹ್ಯಾಕ್ ಆಗ್ಬಿಟ್ಟಿದೆ. ಸರ್, ಅದು ಎಷ್ಟು ನಂಬರ್ ಇತ್ತು? ಅದೇನೋ ಹ್ಯಾಶ್ಟ್ಯಾಗ್ ಈ ಥರ ನಂಬರ್ ಕೊಟ್ಟಿದ್ದಾರೆ ಇವರು. ಹ್ಯಾಶ್ಟ್ಯಾಗ್ 2100 ಏನೋ ಒಂದಷ್ಟು ನಂಬರ್ ಕೊಟ್ಟು ಮತ್ತೆ ಒಂದು ಹ್ಯಾಶ್ಟ್ಯಾಗು ಇದು ಮಾಡ್ತಿದ್ದಂಗೆ ಕಂಟ್ರೋಲ್ ತೊಗೊಂಡ್ಬಿಟ್ಟಿದ್ದಾರೆ ಅವ್ರ ಫೋನ್ನ. ವಾಟ್ಸಪ್ಗೆ ಆರ್ಡರ್ ಮಾಡಿರಿ ಸರ್, ಅದು ಆಗೋ ಸಂದರ್ಭದಲ್ಲಿ ಲಿಂಕ್ ಬಂದಿದೆ. ಯಾವುದೋ ಬರೋದಕ್ಕೆ ಯಾರೋ ಫೋನ್ ಮಾಡಿದ್ದಾರೆ, ಗೊತ್ತಿಲ್ಲದೆ ಅನ್ನೋ ನಂಬರ್ ಎತ್ಬಿಟ್ಟಿವರು ಓ ಅಂತ ಫೋನ್ ಮಾಡಿಬಿಟ್ಟಿದ್ದಾರೆ. ಆಮೇಲೆ ನನ್ನ ನಂಬರಿಂದನೂ ಫೋನ್ ಮಾಡಿದ್ದಾರೆ, ಹೋಗಿಲ್ಲ ಅಂದ್ಬಿಟ್ಟು. ನಂದು ಹೋಗಿಲ್ಲ ಅಂದ್ಬಿಟ್ಟು ಇನ್ನೂ ನಂಬರ್ ಯಾರಿಗೆ ಫೋನ್ ಮಾಡಿದ ಕೂಡಲೇ ಅದು ಹ್ಯಾಕ್ ಆಗ್ತಾಯಿದೆ. ಅನ್ನೋ ನಂಬರ್ ಫೋನ್ ಮಾಡ್ತಿದ್ದಂಗೆ ಹ್ಯಾಶ್ಟ್ಯಾಗು ಸ್ಟಾರ್ ಇರೋ ಕಡೆ ಮಾಡ್ತಿದ್ದಂಗೆ ಹ್ಯಾಕ್ ಆಗ್ತಾಯಿದೆ, ಗೊತ್ತಾಗಿಲ್ಲ ಇವರಿಗೆ. ಸೊ ಒಂದು ಹುಷಾರಾಗಿರಿ, ಯಾರೋ ಈ ಥರ ಮಾಡಿಬಿಟ್ಟು ಈ ಸ್ಟಾರು ಹ್ಯಾಶ್ಟ್ಯಾಗ್ ಈ ಥರದ್ದೆಲ್ಲ ಮಾಡಿ ಅಂದಾಗ ಹುಷಾರಾಗಿರಿ, ಮಾಡೋಕ್ಕೆ ಹೋಗಬೇಡಿ. ಯಾಕಂದ್ರೆ ನಿಮ್ಮ ಕಂಪ್ಲೀಟ್ ಕಂಟ್ರೋಲ್ ತೊಗೊಂಡು ಎಲ್ಲರಿಗೂ ಮೆಸೇಜ್ ಮಾಡ್ತಾರೆ ದುಡ್ಡು ಕಳಿಸಿ ಎಮರ್ಜೆನ್ಸಿ ಅಂತ. ಪಾಪ ಅವ್ರು ಫೋನ್ ಮಾಡೋಕ್ಕೆ ಹೋದರೆ ನಮ್ಮ ನಂಬರ್ ವರ್ಕ್ ಆಗ್ತಾಯಿಲ್ಲ. ಸೊ ಎಮರ್ಜೆನ್ಸಿಯಿಂದ ದುಡ್ಡೆಲ್ಲ ಕಳಿಸ್ತಾ ಇದ್ದಾರೆ. ಸರ್, ನಿಮ್ಮ ಅಕೌಂಟಿಗೆ ಯಾವುದೂ ತೊಂದರೆ ಆಗಿಲ್ಲ? ಇಲ್ಲ, ಅಕೌಂಟೆಲ್ಲ ಬ್ಲಾಕ್ ಮಾಡಿದ್ದೀವಿ. ಇದು ಗೊತ್ತಾದ್ರ ಮೇಲೆ ಹೇಳೋಕ್ಕಾಗಲ್ಲ ನೋಡಿ. ಅದು ನಮ್ಗೆ ಗೊತ್ತಾಗಿಲ್ಲ ಅಂದರೆ ನಾವೆಲ್ಲ ಬ್ಲಾಕು ಮಾಡಿ ಏನೂ ಗೊತ್ತಾಗ್ತಿರ್ಲಿಲ್ಲ. ಸೊ ಕಂಪ್ಲೀಟ್ ಕಂಟ್ರೋಲ್ ತೊಗೊಂಡ್ಬಿಡ್ತಾರೆ ಫೋನ್ನ. ಸ್ವಲ್ಪ ಹುಷಾರಾಗಿರ್ಬೇಕು ಸರ್. ಈ ರೀತಿ ಒಂದು ಅವೇರ್ನೆಸ್ಸಿಗೆ ಒಂದು ಮೆಸೇಜ್ ಕೊಡೋದ್ರೆ ಸರ್, ಯಾಕಂದರೆ ಪ್ರತಿದಿನ ಹುಷಾರಾಗಿರಿ. ತುಂಬ ಜನ ಕಳ್ಕೊತಿದ್ದಾರೆ. ಹುಷಾರಾಗಿರಿ, ಯಾವುದೇ ಅನ್ನೋನ್ ನಂಬರ್ ಎತ್ತಬೇಡಿ. ಆಮೇಲೆ ಬೇರೆಯವರು ಅಷ್ಟೇ, ಯಾವ್ದಾರ ಮೆಸೇಜ್ ಬಂತು ದುಡ್ಡು ಕಳಿಸಿ ಅಂದಾಗ ಸ್ವಲ್ಪ ಹುಷಾರಾಗಿರಿ. ನೀವು ಅವ್ರಿಗೆ ಟ್ರೈ ಮಾಡ್ತೀರಾ, ಇನ್ನೊಂದು 10 ಜನಕ್ಕೆ ಟ್ರೈ ಮಾಡಿ, ಫೋನ್ ಮಾಡಿ ತಿಳ್ಕೊಂಡು ಆಮೇಲೆ ಕಳಿಸಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ, ಇದಿಷ್ಟು ಉಪೇಂದ್ರ ಅವರ ಮತ್ತು ಅಂದರೆ ಯಾರೇ ಹಣ ಕಳಿಸ್ಬೇಕಾದ್ರೂ ಕೂಡ ಹುಷಾರಾಗಿ ನಿಮ್ಮ ಹಣವನ್ನು ಕಳಿಸಿ, ಯಾಕಂದರೆ ಈ ರೀತಿಯಾಗಿ ಆಗತ್ತೆ ಅನ್ನೋ ಒಂದು ಮಾತನ್ನು ಸಹ ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ರವಿ ಜೊತೆ ಅಜಯ್, ಗ್ಯಾರಂಟಿ ನ್ಯೂಸ್, ಬೆಂಗಳೂರು. ನಟ ಉಪೇಂದ್ರ ಅವರ ಕುಟುಂಬಕ್ಕೆ ಈಗಾಗಲೇ ಸೈಬರ್ ವಂಚನೆ ಆಗಿರುವಂಥದ್ದು. ಈಗ ನನ್ನ ಜೊತೆ ಮಾತನಾಡೋದಕ್ಕೆ ಈಗಾಗಲೇ ಏನು ಪ್ರಿಯಾಂಕಾ ಉಪೇಂದ್ರ ಅವರು ಕೂಡ ಇದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಮೇಡಮ್, ಇಲ್ಲಿ ಫಸ್ಟು ಲಿಂಕ್ ನಿಮಗೆ ಯಾವಾಗ ಬಂತು ಮತ್ತು ಲಿಂಕ್ ಯಾವ ರೀತಿಯಾಗಿತ್ತು ಮೇಡಮ್? ವಾಟ್ಸಪ್ಪಲ್ಲಿ ಇಲ್ಲ, ಅವ್ರು ಹೇಳಿದರು, ಅವ್ರು ಲಿಂಕ್ ಹೇಳಿದರು ನಮಗೆ, ಇದು ನಾನು ಬರೀರಿ ಅಂತ. ನಾನು ಟೈಪ್ ಮಾಡಿಸ್ಕೊಂಡೆ. ಮೇಡಮ್, ಅಂದರೆ ಯಾರು ಕರೆ ಮಾಡಿದ್ರೆ ನಿಮಗೆ, ಯಾವ ರೀತಿ ಅಂತ? ಯಾರಂದರೆ ಯಾರೊಬ್ಬರು ಕರೆ ಮಾಡಿದರು, ಫರ್ನಿಚರ್ ಅವ್ರು ಅಂದ್ಕೊಂಡೆ ನಾನು. ನೀವು ಫರ್ನಿಚರ್ ಬುಕ್ ಮಾಡಿದ್ದೀನಿ, ಅದು ಅವ್ರ ಕಡೆಯಿಂದ ಬಂದಿದೆ ಅಂತ ಅಂದ್ಕೊಂಡೆ. ಬಿಕಾಸ್ 2-3 ಸತಿ ಅವ್ರು ಫೋನ್ ಮಾಡಿದ್ದಾರೆ ನನಗೆ ಬೇರೆ ಬೇರೆ ನಂಬರ್ಸಿಂದ. ಆ್ಯಂಡ್ ಜನರಲಿ ನನ್ನ ನಂಬರ್ ತುಂಬ ಜನ ಹತ್ರ ಇದೆ, ಬೇರೆ ಬೇರೆ ನಂಬರ್ಸಿಂದ ಕಾಲ್ ಬರುತ್ತೆ. ಅಷ್ಟೊಂದು ಯೋಚನೆ ಮಾಡಲಿಲ್ಲ ನಾನು. ನೀವು ಬುಕ್ ಮಾಡಿದ್ದೀರಾ, ನಿನ್ನೆ ಬಂದಿತ್ತು. ಆ್ಯಕ್ಚುಲಿ ಈ ಟೈಮ್ಗೆ ಅದು ಬರಬೇಕಾಗಿತ್ತು. ಸೊ ಅದೇ ಕೋಇನ್ಸಿಡೆನ್ಸ್ ಆಗಿ ನಾನು ಅವರೇ ಮಾಡ್ತಿದ್ದಾರೆ ಅಂತ ಅನ್ಕೊಂಡ್ಬಿಟ್ಟೆ. ಮೇಡಮ್, ಅಂದರೆ ಲಿಂಕ್ ಬಂದ ನಂತರದಲ್ಲಿ ನಿಮ್ಮ ನಂಬರ್ ಮಾತ್ರ ಹ್ಯಾಕ್ ಆಗಬೇಕು, ಬಟ್ ಬೇರೆಯವ್ರ ನಂಬರು ಹ್ಯಾಕ್ ಆಗಿದೆ, ಹೇಗೆ? ಆ ಲಿಂಕ್ ನಾನು ಏನು ಮಾಡಿದ್ದೀನಿ ಅಂದರೆ, ನಾನು ಅವ್ರ ಹತ್ರ ಮಾತಾಡುವಾಗ ಅವ್ರ ಲಿಂಕ್ ಹೇಳ್ತಿದ್ರು ಅಲ್ವಾ ನನಗೆ. ಸೊ ಉಪೇಂದ್ರ ಅವರಲ್ಲಿ ಇದ್ದರು. ಸೊ ನಾನು ಇದು ಒಂದು ಕಾಪಿ ಮಾಡಿ ಅಂದೆ. ಸೊ ಅವ್ರ ಫೋನಲ್ಲಿ ಅವರು ಒತ್ತಿದ್ರು ನಂಬರು. ಸೊ ಅವರು ಡಯಲ್ ಮಾಡಿದ್ದಾರೆ ಅದು. ಆಮೇಲೆ ನಾನು ಡಯಲ್ ಮಾಡಿದ್ದೀನಿ, ಯಾರಿಗೆ ಫೋನ್ ಆಗಲಿಲ್ಲ, ಫೋನ್ ಎತ್ತಲಿಲ್ಲ. ಸೊ ನಾನೇನು ಅಂದ್ಕೊಂಡೆ, ಏನಾಗ್ತಿದೆ, ಅವ್ರಿಗೆ ಫೋನ್ ಹೋಗಲಿಲ್ಲ ಅಲ್ವ ಅದು ಇದರಿಂದ. ಸೊ ಅವ್ರು ಹೇಳ್ತಿದ್ದಾರೆ, ಇಲ್ಲ ಅವ್ರು ಅರ್ಧ ಗಂಟೆ ಆದ ನಂತರ ನಿಮ್ಗೆ ಮಾಡ್ತಾರೆ.
ತಿರ್ಗಾ ಏನೂ ಆಗಲಿಲ್ಲ ಅಲ್ವಾ. ತಿರ್ಗಾ ಉಪೇಂದ್ರ ಅವರು ಬೇರೆ ಕಡೆ ಹೊರಟೋದ್ರು ರೆಡಿ ಆಗೋಕ್ಕೆ. ಆಮೇಲೆ ನಮ್ಮ ಡ್ರೈವರ್ ಬಂದರು ಮಹಾದೇವ್ ನಂಬರಿಂದಾನೇ ತಿರ್ಗಾ ಅವ್ರಿಗೆ ನಾನು ಫೋನ್ ಮಾಡಿ ಕೇಳಿದೆ, ಇವ್ರಿಗೆ ಹೇಳಿ ಅಂದರು, ಇನ್ನೊಬ್ರಿಗೆ ಆ ಲಿಂಕ್ ಹೇಳಿದೆ. ಮಹಾದೇವ್ಗೆ ಕೂಡ ಹೇಳಿದ್ದೀನಿ, ಮಹಾದೇವ್ ಡಯಲ್ ಮಾಡಿದ್ದಾರೆ. ಸೊ ಮಹಾದೇವ್ ನಂಬರು ಹ್ಯಾಕ್ ಮಾಡಿದ್ರು. ನೀವೇ ಎಲ್ಲರಿಗೂ ಲಿಂಕ್ ಹೇಳಿದ್ರಿ? ಹೌದು, ಬಿಕಾಸ್ ನನಗೆ ಆ ಲಿಂಕ್ ಡಯಲ್ ಮಾಡಿದರೆ ಆ ಹುಡುಗ ಬರ್ತಾರೆ ಅಂತ ಹೇಳ್ತಿದ್ದಾರೆ. ಅವ್ನಿಗೆ ಫೋನ್ ಹೋಗ್ತಾ ಇಲ್ಲ ಅಲ್ವಾ ಡೆಲಿವರಿ ಮಾಡೋಕ್ಕೆ. ತುಂಬ ತಪ್ಪಾಯಿತು. ಡಯಲ್ ಮಾಡಿದ್ರೆ ಲೊಕೇಶನ್ ಬರುತ್ತೆ ಅಂತ ಅವ್ರು ಹೇಳಿದ್ದಾರೆ. ಹಾಂ, ಅವ್ರು ಫೋನ್ ಮಾಡಿ ಲೊಕೇಶನ್ ತಿಳ್ಕೊತಾರೆ ಅಂತ ಹೇಳಿದ್ದಾರೆ. ಅವ್ರ ಫೋನೇ ಎತ್ತಾ ಇಲ್ಲ. ಅದು ವಿಚಿತ್ರ ನಂಬರ್. ನಾನು ಹೇಳಿದ್ದು ಇದು ಮೊಬೈಲ್ ನಂಬರ್ ಥರ ಇಲ್ಲ ಇದು ಅಂತ ಇದೆ. ಇಲ್ಲ, ನಮ್ಮ ಊರ್ದು ಇದು ಕೋಡ್ ಕಳಿಸಿದ್ರೆ ನಮ್ಮದು ರೂಲ್ಸ್ ಇದೆ, ಈ ಕೋಡ್ ಹೋಗಿದೆ. ನನಗೆ ಕೆಲವ್ರು ಹಂಗೆ ಒಂದು ಆ್ಯಪ್ಗೆ ನೀವು ಮಾಡಿದರೆ ಅವ್ರ ಕಂಪನಿಗೆ ಹೋಗಿ ಅದು ಕೋಡ್ ಹೇಳಿ ಅಂತಾರೆ ಅಲ್ವಾ. ಆಮೇಲೆ ಅವ್ರ ಸೇಲ್ಸ್ ಎಕ್ಸಿಕ್ಯೂಟಿವ್ಗೆ ಹೋಗುತ್ತಲ್ವ ಅಥವಾ ಡೆಲಿವರಿ ಬಾಯ್ಸ್ಗೆ ಹೋಗುತ್ತಲ್ವ. ನಾನು ಆ ಥರ ಏನೂ ಇದೆ ಅಂತ ಅಂದ್ಕೊಂಡೆ. ನಾನು ತಿಂಡಿ ಕೂಡ ಮಾಡ್ತಿದ್ದೆ, ಸೊ ನನಗೆ ಅಷ್ಟೊಂದು ತಲೆ ಓಡಿಸ್ಲಿಲ್ಲ. ನಾನು ಯಾವಾಗ ಹಿಂಗೆ ಮಾಡಲ್ಲ. ಸೊ ಏನೋ ಆಗಿದೆ. ತಿರ್ಗಾ ಅವ್ರು ಯಾವ ಥರ ಮಾಡಿದ್ದಾರೆ ಅಂದರೆ ನಮಗೆ ಫೋನ್ ಬರ್ಕೂಡ್ದು ಅನ್ನೋ ಥರ ಹ್ಯಾಕ್ ಮಾಡಿಬಿಟ್ಟಿದ್ದಾರೆ. ಅದು ಹೆಂಗೆ ಮಾಡಿದ್ದಾರೆ ಗೊತ್ತಿಲ್ಲ. ಸೊ ನಮ್ಗೆ ಯಾವುದೂ ಕಾಲ್ಸು ಬರ್ತಾ ಇರಲಿಲ್ಲ ನನಗೆ ಉಪ್ಪಿಗೆ. ಸೊ ಎಲ್ಲರೂ ಅರ್ಜೆಂಟ್ ಅಂದ್ಬಿಟ್ಟು ಕೆಲವ್ರು ಹಂಗೆ ಕಳಿಸ್ಬಿಟ್ಟಿದ್ದಾರೆ. ಮೇಡಮ್, ಈಗ ಎಷ್ಟು ಅಮೌಂಟು ನಿಮ್ಮ ಏನು ಫ್ರೆಂಡ್ಸ್ ಆಗಿರ್ಬೋದು, ರಿಲೇಷನ್ಸ್ ಆಗಿರ್ಬೋದು, ಯಾರು ಎಷ್ಟು ಕಳಿಸಿದ್ದಾರೆ? 1,65,065. ನನ್ನ ಮಗ ಕಳಿಸಿದ್ದು ಫಸ್ಟು ಆಯುಷು, ಗಾಯತ್ರಿ ಆ್ಯಂಡ್ ಚೇತನ. ಇದಿಷ್ಟು ಪ್ರಿಯಾಂಕಾ ಉಪೇಂದ್ರ ಅವರ ಮಾತು. ಅಂದರೆ ಯಾರೇ ಅಮೌಂಟನ್ನು ಕಳಿಸ್ಬೇಕಾದ್ರೂ ಕೂಡ ತುಂಬ ಹುಷಾರಾಗಿ ಈ ರೀತಿಯಾದಂಥ ಟ್ರಾನ್ಸಾಕ್ಷನ್ ಮಾಡಿ ಅನ್ನೋ ಮಾತನ್ನು ಸಹ ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ರವಿ ಜೊತೆ ಅಜಯ್, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.